Welcome to Yuratna Career Academy. My name is Manjunath sir. My subject Geography. I am Geography faculty in this Career Academy. Today we are discussing about the old question paper. Be serious, all student. Okay, friends. ಇವತ್ತು ನಾವು ಸ್ವಲ್ಪ ಹಿಂದೆ ಕೇಳಿದಂಥ ಕೆಲವು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾವೇನು ಮಾಡೋಣ, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ವಲ್ಪ SSC GD ಅಂತ ಬಂದಾಗ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಜಾಬ್ ಏನಾದರೂ ಅಧಿಸೂಚನೆಯನ್ನು ಹೊರಡಿಸಿದಾಗ ನಾವು ಕೆಲವೊಂದು ಸಬ್ಜೆಕ್ಟ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋಂಗಿಲ್ಲ, ಅಲ್ಲಿ ಮಾರ್ಕ್ಸ್ ಕಡಿಮೆ ಇರ್ತಾವಂತಂದೇಳಿ ನಾವು ಅದನ್ನು ಬಿಟ್ಬಿಡ್ತೀವಿ. ಹಂಗೆ ಬಿಟ್ಟಾಗೆ ನಾವು ಏನಾಗುತ್ತೆ ಅಂದರೆ ಕಟ್ ಆಫಲ್ಲಿ ನಾವು ಲೀಸ್ಟಲ್ಲಿ ಹೆಸರು ಬರಲಾರ್ದಂಗೆ ಹೋಗಿಬಿಡ್ತೀವಿ. ದಯಮಾಡಿ ಹೇಳ್ತೀನಿ, ಅಂಥ ಒಂದು ತಪ್ಪು ಕೆಲಸನ ಮಾಡಬೇಡಿ. ಪ್ರತಿಯೊಂದು ಸಬ್ಜೆಕ್ಟು ಸಹ ಅವ್ರು ಕೇಳಿರ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟ್ ಸಹ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳುತ್ತಾ, ಹಾಗಾದರೆ ನಾವು ಇವತ್ತು ತರಗತಿ ಇಳಿಯೋಣ ಪ್ರಿಯ ಸ್ನೇಹಿತರೆ. ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ, ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಈ ಹಿಂದೆ ಕೇಳಲಾದ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡು ಹೋಗೋಣ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ವಿತ್ ನಕಾಶೆ ಮತ್ತು ಚಿತ್ರದ ಸಹಾಯದ ಮೂಲಕ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಹಾಗಾಗಿ ಯಾರು ಕ್ಲಾಸನ್ನು ಮಿಸ್ ಮಾಡಬೇಡಿ, ಪರಿಪೂರ್ಣವಾಗಿ ಕೇಳ್ಕೊಂಬೇಡಿ, ಈಸಿ ಆಗಿಬಿಡುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ತೊಗೊಂಡಿದ್ದೀನಿ ಪ್ರಿಯ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ ಡಸ್ ನಾಟ್ ಶೇರ್ ಎ ಬೌಂಡರಿ ವಿತ್ ಮಯನ್ಮಾರ್ ಅಂತ ಪ್ರಶ್ನೆ ಇದೆ. ಅಂದರೆ ಭಾರತದ ಯಾವ ರಾಜ್ಯವು ಮಯನ್ಮಾರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ ಅಂತ ಪ್ರಶ್ನೆ ಇದೆ ಪ್ರಿಯ ಸ್ನೇಹಿತರೆ. ನೋಡಿ, ಮ್ಯಾಪ್ ಮೇಲೆ ಪ್ರಶ್ನೆ ಕೇಳ್ತಾನೆ. ಅವನು ಮಯನ್ಮಾರ್ ಕೇಳ್ಬೋದು, ಭೂತಾನ್ ಕೇಳ್ಬೋದು, ನೇಪಾಳ. ಯಾಕಂದರೆ ಭಾರತದ ಗಡಿ ಹಂಚಿಕೊಂಡಿರ್ತಕ್ಕಂಥ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್ ಈ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು. ಬಟ್ ಇಲ್ಲಿ ಕೇಳಿದ್ದು ಮಯನ್ಮಾರದನ್ನು ಕೇಳಿದ್ದಾನೆ. ಹಾಗಾದರೆ ಮಯನ್ಮಾರ್ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ? ಅರುಣಾಚಲ ಪ್ರದೇಶ್, ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಂ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತಂದರೆ ಹಂಚಿಕೊಂಡಿಲ್ಲ ಎಂಬ ಪದ ಇದೆಯಲ್ಲ, ಹೌದಾ? ಹಂಚಿಕೊಂಡಿಲ್ಲ, ಡಸ್ ನಾಟ್ ಶೇರ್ ಅಂತಿದೆಯಲ್ಲ, ಯಾವುದಾಗುತ್ತೆ ಆನ್ಸರು? ಅಸ್ಸಾಂ. ಅದಕ್ಕೆ ಮ್ಯಾಪ್ ಭಾಳ ಇಂಪಾರ್ಟೆಂಟು. ಮ್ಯಾಪನ್ನು ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸಿ ಹಿಯರ್, ದಿಸ್ ಈಸ್ ನಾರ್ತ್ ಇಂಡಿಯಾ. ನೋಡಿ, ಭಾರತದ ಜೊತೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಿದ್ದಾವೆ ಇಲ್ಲಿ, ಹೌದಾ? ಇಲ್ಲಿ ಪಾಕಿಸ್ತಾನ್ ಇದೆ ನೋಡಿ, ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ್, ಹೌದಾ? ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನೂ ಬರುತ್ತೆ. ಬಟ್ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದೆ. ಬಟ್ ಆದರೂ ಅದು ನಮ್ಮ ಭೂಪ್ರದೇಶ, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಇಲ್ಲಿ 3 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಏಕೈಕ ಲಡಾಖ್. ಅತಿ ಚಿಕ್ಕ ಗಡಿಯನ್ನು ಹೊಂದಿರತಕ್ಕಂಥ ಭಾರತದ ಕರಾವಳಿ ತೀರ ಅಂತ ಬಂದಾಗ ಅಫ್ಘಾನಿಸ್ತಾನ್ ಕೇವಲ 80 ಕಿಲೋಮೀಟ್ರು. ಅಫ್ಘಾನಿಸ್ತಾನ್. ಈ ಕಡೆ ಬನ್ನಿ, ಚೀನಾ ಬಂದಾಗ ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್. ನೋಡಿ ಇಲ್ಲೇ ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ನಡಕ್ಕೆ ನೇಪಾಳ ಬಂದುಬಿಡುತ್ತೆ. ಆಮೇಲೆ ಬಂದುಬಿಟ್ಟು ಸಿಕ್ಕಿಂ, ಅರುಣಾಚಲ ಪ್ರದೇಶ್, ಹೌದಲ್ವಾ? ಈ ರೀತಿ ಒಟ್ಟು ಎಷ್ಟಪ್ಪ ಅಂತ ಬಂದಾಗ ನೋಡಿ, 1, 2, 3, 4 ಏನಿವು ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಚೀನಾದೊಂದಿಗೆ. ಅದೇ ರೀತಿ ನೇಪಾಳ್ ನೋಡಿ, ನೇಪಾಳ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್. ನೋಡಿ ವೆಸ್ಟ್ ಬೆಂಗಾಲ್ ಇಲ್ಲಿ ಮೇಲಿತನ ಬಂದಿದೆ ನೋಡಿ, ಚಿಕನ್ ನೆಕ್ ಥರ. ಇಲ್ಲಿ ವೆಸ್ಟ್ ಬೆಂಗಾಲ್, ಈ ಕಡೆ ಸಿಕ್ಕಿಂ. ಒಟ್ಟು 5: ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ನೇಪಾಳದೊಂದಿಗೆ ಗಡಿ. ಆ ಕಡೆ ಭೂತಾನ್ ನೋಡಿ, ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ನೋಡಿ. ಈ ಕಡೆ ಮಯನ್ಮಾರಿಗೆ, ನೇಪಾಳಿಗೂ ಕೈ ಎತ್ತಿದೆ, ಈ ಕಡೆ ಭೂತಾನ್ಗೂ ಕೈ ಎತ್ತಿದೆ ನೋಡಿ. ಈ ಕಡೆಲ್ಲ ಭೂತಾನ್, ಇಲ್ಲಿಂದ ಇರೋ ವೆಸ್ಟ್ ಬೆಂಗಾಲ್ ಇಲ್ಲಿ ತನಕ ಇದೆ, ಹೌದಾ? ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಅರುಣಾಚಲ ಪ್ರದೇಶ್, 4, ಹೌದಾ? ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಅರುಣಾಚಲ ಪ್ರದೇಶ್. ಅವ್ನು ಕೇಳಿದ ಪ್ರಶ್ನೆಯಲ್ಲಿ ಯಾವುದಿತ್ತು? ಮಯನ್ಮಾರ್. ಬೇಕಾದ್ರೆ ನೋಡಿ, ಮಯನ್ಮಾರ್, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಂ. 4 ಆಪ್ಷನಲ್ಲಿ ಏನಿದೆ? ಅಸ್ಸಾಂ ಇದೆ ನೋಡಿ. ಅಸ್ಸಾಂ ಇಲ್ಲ ಗಡಿ. ಯಾರ ಜೊತೆ? ಮಯನ್ಮಾರ್ ಜೊತೆ. ಅದಕ್ಕೆ ಮ್ಯಾಪಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ಆ ಮ್ಯಾಪ್ ನಿಮ್ಮ ಮೈಂಡಲ್ಲಿ ಬಂದ ತಕ್ಷಣ ನಿಮಗೆ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಪ್ಲೀಸ್ ಯಾರು ವಿತೌಟ್ ಮ್ಯಾಪ್ ಏನು ಮಾಡಬೇಡಿ, ಈ ಒಂದು ಜಿಯೋಗ್ರಫಿಯನ್ನು ಹಿಡಿಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬಾಂಗ್ಲಾದೇಶ್, ವೆಸ್ಟ್ ಬೆಂಗಾಲ್ ನೋಡಿ, ವೆಸ್ಟ್ ಬೆಂಗಾಲ್ ಇಲ್ಲಿ ತನಕ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ಓಕೆ, ಮತ್ತು ಅಸ್ಸಾಂ ಬಂದಿದೆ ಇರಲಿ, ತ್ರಿಪುರ. ಅಂದರೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರ.
ಹೌದಾ. ಮತ್ತು ಈ ಕಡೆ ಯಾವುದು ಮಿಜೋರಂ ಒಟ್ಟು 5. ಬಾಂಗ್ಲಾದೇಶ 5, ಮಯನ್ಮಾರ್ 4, ಭೂತಾನ್ 4, ನೇಪಾಳ 5, ಚೀನಾ 4 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶ, ಈ ಕಡೆ ಪಾಕಿಸ್ತಾನ್ 3 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶ, ಅಫ್ಘಾನಿಸ್ತಾನ್ 1 ಕೇಂದ್ರಾಡಳಿತ ಪ್ರದೇಶ, ಲಡಾಖ್. ಈ ರೀತಿ ಭಾರತದ ರಾಜ್ಯಗಳ ನೆರೆಹೊರೆಯಲ್ಲಿರ್ತಕ್ಕಂಥ ರಾಷ್ಟ್ರಗಳು ಹಂಚಿಕೊಂಡಿರ್ತಕ್ಕಂಥ ಗಡಿಯಾಗಿರುತ್ತೆ ಪ್ರಿಯ ಸ್ನೇಹಿತರೆ. ದಯಮಾಡಿ ಹೇಳ್ತೀನಿ, ಅತಿ ಉದ್ದವಾದ ಗಡಿ ಒಳಗೊಂಡಿರೋದು ಯಾವುದು? ಬಾಂಗ್ಲಾದೇಶ್ 4093. ಅತಿ ಕಡಿಮೆ ಬಂದಾಗ ಅಫ್ಘಾನಿಸ್ತಾನ್ 80 ಕಿಲೋಮೀಟ್ರು. ಈ ರೀತಿ ಭಾರತದ ಮ್ಯಾಪ್ ತೊಗೊಂಡು ನೀವು ಕರಾವಳಿಯನ್ನು ಪ್ರಾಕ್ಟೀಸ್ ಮ್ಯಾಪ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದರೆ ಇದರ ಆನ್ಸರ್ ಯಾವುದಾಗುತ್ತೆ? ಅಸ್ಸಾಂ. ನೋಡಿ, ನಾಗಾಲ್ಯಾಂಡ್ ಇದೆ, ಮಣಿಪುರ್ ಇದೆ, ಅರುಣಾಚಲ ಪ್ರದೇಶ ಇದೆ. ಬೇಕಾದ್ರೆ ನೋಡಿ, ಇಲ್ಲಿ ನಾಗಾಲ್ಯಾಂಡ್ ಇದೆ, ಮಣಿಪುರ್ ಇದೆ, ಅರುಣಾಚಲ ಪ್ರದೇಶ ಇದೆ. ಬಟ್ ಅವ್ನು ಮಿಜೋರಂ ತೆಗೆದೇನು ಕೊಟ್ಟಿದ್ದಾನೆ? ಅಸ್ಸಾಂ ಕೊಟ್ಟಿದ್ದಾನೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಗೊತ್ತಿರಬೇಕು. ಇನ್ನೊಂದು ಪ್ರಶ್ನೆ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್ ಎರಡರ ಗಡಿ ಹಂಚಿಕೊಂಡಿರುವ ಭಾರತದ ಏಕೈಕ ರಾಜ್ಯ ಮಿಜೋರಂ. ಆ ಕಡೆ ಮಯನ್ಮಾರ್ಗೂ ಇದೆ, ಈ ಕಡೆ ಯಾವುದಕ್ಕಿದೆ? ಬಾಂಗ್ಲಾದೇಶ್ಗೂ ಇದೆ. ನೆಕ್ಸ್ಟ್ ನೋಡಿ, ಬಾಂಗ್ಲಾದೇಶದೊಂದಿಗೆ 3 ಕಡೆ ಭೂಪ್ರದೇಶ ಒಳಗೊಂಡಿರ್ತಕ್ಕಂಥ ಭಾರತದ ರಾಜ್ಯ ತ್ರಿಪುರ. ನೋಡಿ, ಇಲ್ಲಿ 3 ಕಡೆ ಭೂಗಡಿ ಇದೆ ತ್ರಿಪುರ. ಪ್ರಶ್ನೆ ಭಾಳ ಚಂದ ಟ್ವಿಸ್ಟ್ ಮಾಡ್ತಾನೆ. ಬಿ ಕೇರ್ಫುಲ್ ಫ್ರೆಂಡ್ಸ್, ಬಿಕಾಸ್ ಇಸ್ ಮ್ಯಾಪ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಲಾಂಗಿಟ್ಯೂಡ್ಸ್ ಡಿಟರ್ಮೈನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್? ಹೌದಾ? ನೋಡಿ ಹೆಂಗಿದೆ ಪ್ರಶ್ನೆ. ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತೀಯ ಪ್ರಮಾಣಿತ ಸಮಯವನ್ನು ನಿರ್ಧರಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು 82 ಆ್ಯಂಡ್ ಹಾಫ್ ಅಂತೇಳಿ. ಹೌದಾ? 82 ಆ್ಯಂಡ್ ಹಾಫ್. ಆನ್ಸರ್ ಯಾವುದಾಗುತ್ತೆ? ಸಿ ಆಗುತ್ತೆ. ಹೌದಲ್ವಾ? ಆನ್ಸರ್ ಸಿ ಆಗುತ್ತೆ. ಬೇಕಾದ್ರೆ ಇಲ್ಲಿ ನೋಡಿ, ಇದು ಭಾರತದ ಸ್ಥಳೀಯ ಕಾಲಮಾನ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ, IST. ಹೀಗೆ ಹಾದು ಹೋಗಿದೆ. ಇದೇ ಯಾಕೆ ತೊಗೊಂಡಿವಿ ಅಂದರೆ, ನಾವು ಈ ಕಡೆ ಗುಜರಾತಿನ ಈ ತುದಿಯಿಂದ ಈ ಕಡೆ ಅರುಣಾಚಲ ಪ್ರದೇಶದ ಈ ತುದಿಗೆ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ತೊಗೊತೀವಿ. ಇಲ್ಲಿ ಇದೇನು ಹೋಗಿದೆಯಲ್ಲ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಇದು ಯಾವ್ಯಾವ ರಾಜ್ಯ ಮೇಲೆ ಹೋಗಿದೆ ನೋಡಿ? ಉತ್ತರ ಪ್ರದೇಶ ಮೇಲೆ ಹೋಗಿದೆ, ಮಧ್ಯಪ್ರದೇಶ ಮೇಲೆ ಹೋಗಿದೆ, ಛತ್ತೀಸ್ಗಢ ಮೇಲೆ ಹೋಗಿದೆ, ಒಡಿಸ್ಸಾ ಮೇಲೆ ಹೋಗಿದೆ, ಆಂಧ್ರ ಪ್ರದೇಶ ಮೇಲೆ ಹೋಗಿದೆ. ಒಟ್ಟು 5 ರಾಜ್ಯಗಳ ಮೇಲೆ ಹಾದೋಗಿದೆ. ಉತ್ತರ ಪ್ರದೇಶದಿಂದ ಪ್ರಯಾಗ್ರಾಜ್ದಿಂದ ಪ್ರಾರಂಭವಾಗಿ ಆಂಧ್ರ ಪ್ರದೇಶದ ಕಾಕಿನಾಡಕ್ಕೆ ಎಂಡ್ ಆಗುತ್ತೆ. ಇದು ನಮ್ಮ ಭಾರತದ ಸ್ಥಳೀಯ ಕಾಲಮಾನ ನಿರ್ಧರಿಸುವ ರೇಖೆ. ಇದು 0 ಡಿಗ್ರಿಯಿಂದ ಒಟ್ಟು ಎಷ್ಟಿದೆ ಇದರ ಅಂತರ ಅಂತ ಬಂದಾಗ, ಈ 0 ಡಿಗ್ರಿ ಗ್ರೀನ್ವಿಚ್ ರೇಖೆಯಿಂದ 5.5 ಗಂಟೆ ಮುಂದಿದೆ. ಹೌದಲ್ವಾ? 5.5 ಗಂಟೆ ಮುಂದಿದೆ. 82.5 ಡಿಗ್ರಿ. ಇದು ನಮ್ಮ ಭಾರತದ ಸ್ಥಳೀಯ ಕಾಲಮಾನ ನಿರ್ಧರಿಸುವ ರೇಖೆ. ಓಕೆ, ಸ್ಥಳೀಯ ಕಾಲಮಾನ ನಿರ್ಧರಿಸುವ ರೇಖೆ ಆದಮೇಲೆ ಇಲ್ಲಿ ಕರ್ಕಟಕ ಸಂಕ್ರಾಂತಿ ವೃತ್ತನು ನಮ್ಮ ಭಾರತದ ಮೇಲೆ ಈ ರೀತಿ ಹಾದೋಗುತ್ತೆ. ಈ ರೀತಿಯನ್ನು ಹಾದೋಗುತ್ತಲ್ಲ ಕರ್ಕಟಕ ಸಂಕ್ರಾಂತಿ, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಂ. ಪ್ರಶ್ನೆ ಕೇಳ್ತಾನೆ, 82.5 ಡಿಗ್ರಿ ಮತ್ತು ಕರ್ಕಟಕ ಸಂಕ್ರಾಂತಿ ವೃತ್ತ ಎರಡೂ ಸಂಧಿಸುವ ಪ್ರದೇಶ ಯಾವುದಂದರೆ ಛತ್ತೀಸ್ಗಢದ ಅಂಬಿಕಾನಗರ್. ಛತ್ತೀಸ್ಗಢದ ಅಂಬಿಕಾನಗರ್. ಫ್ರೆಂಡ್ಸ್ ಗೊತ್ತಿರಲಿ, ಮರಿಬೇಡಿ. ಸಾರಿ, ಒಂದು ನಿಮಿಷ. ಛತ್ತೀಸ್ಗಢದ ಅಂಬಿಕಾನಗರ್ ಏನಾಗುತ್ತೆ ಅಂತಂದರೆ ಈ ಪ್ರದೇಶವನ್ನು ಸಂಧಿಸುತ್ತೆ. 82.5 ಡಿಗ್ರಿ ಮತ್ತು ಕರ್ಕಟಕ ಸಂಕ್ರಾಂತಿ. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಹಿಲ್ ರೇಂಜಸ್ ಆಫ್ ಸೌತ್ ಇಂಡಿಯಾ ಆರ್ ನಾಟ್ ಸ್ಪ್ರೆಡ್ ಇನ್ ದ ಬೋತ್ ಕೇರಳ ಆ್ಯಂಡ್ ತಮಿಳ್ನಾಡು ಅಂತ ಕೇಳಿದ್ದಾನೆ. ನೋಡಿ ಹೆಂಗೆ ಪ್ರಶ್ನೆ ತೆಗಿತಾನೆ, ಬೌಂಡ್ರಿ ಮೇಲೆ ಪ್ರಶ್ನೆ ತೆಗಿತಾ ಇದ್ದಾನೆ. ಏನು ಹೇಳ್ತಾನೆ ಅವನು? ದಕ್ಷಿಣ ಭಾರತದ ಕೆಳಗಿನ ಯಾವ ಬೆಟ್ಟ ಶ್ರೇಣಿಗಳು ಕೇರಳ ಮತ್ತು ತಮಿಳುನಾಡಿನ ಎರಡರಲ್ಲೂ ಹರಡಿಕೆ ಆಗಿಲ್ಲ ಅಂತ ಕೇಳ್ತಾನೆ. ಪ್ರಿಯ ಸ್ನೇಹಿತರೆ ಗೊತ್ತಿರಲಿ, ಏಲಕ್ಕಿ ಬೆಟ್ಟ ಇದ್ದಾವೆ, ಆಮೇಲೆ ಅಗಸ್ತಮಲೈ ಬೆಟ್ಟ ಕೇರಳದಲ್ಲಿ ಬರುತ್ತೆ, ಅಣ್ಣಮಲೈ ಬೆಟ್ಟ, ಆಮೇಲೆ ಇಲ್ಲಿ ಪಳನಿ ಬೆಟ್ಟ. ಯಾವ ಬೆಟ್ಟ? ಪಳನಿ ಬೆಟ್ಟ ಆಗಿಲ್ಲ ಪ್ರಿಯ ಸ್ನೇಹಿತರೆ. ಬೇಕಾದರೆ ಇಲ್ಲಿ ಮ್ಯಾಪಲ್ಲಿ ನೋಡಿ, ಇಲ್ಲಿದೆ ನೋಡಿ ಪಳನಿ ಬೆಟ್ಟಗಳು ಈ ಕಡೆ ಬರ್ತವೆ. ಪಳನಿ ಬೆಟ್ಟಗಳು ಇದು ಈ ಕಡೆ, ಇದೆಲ್ಲ ಕೇರಳ ವೈಟ್ ಬಾರ್ಡ್ರು, ಇದೆಲ್ಲ ತಮಿಳ್ನಾಡು ಈ ಕಡೆ. ನೋಡಿ ಪಳನಿ ಬೆಟ್ಟ ಅಂತ ಬಂದಾಗ ಈ ಕಡೆ ಬರುತ್ತೆ, ಈ ಕಡೆ ಇಲ್ಲಿ ಅಗಸ್ತ್ಯಮಲೈ ಬರುತ್ತೆ ಈ ಕಡೆ. ಹೌದಾ? ನೋಡಿ ಇಲ್ಲಿ ಕಾರ್ಡಮಮ್ ಬೆಟ್ಟಗಳು ಇಲ್ಲೇ ಇದ್ದಾವೆ. ಹೌದಾ? ಇಲ್ಲಿ ಪಳನಿ ಬೆಟ್ಟಗಳೇನಾಗ್ತಾವೆ ಅಂತಂದರೆ ಇದು ತಮಿಳುನಾಡಿನಲ್ಲಿ ಹಂಚಿಕೆ ಆಗಿದೆ. ಇವು ಎಲ್ಲ ಬರೋದೇ ಪಶ್ಚಿಮ ಘಟ್ಟದಲ್ಲೇ. ಬಟ್ ಪಶ್ಚಿಮ ಘಟ್ಟಗಳು ತಮಿಳುನಾಡಿನ ಪಶ್ಚಿಮ ಭಾಗದಲ್ಲಿವೆ, ಕೇರಳದ ಪೂರ್ವ ಭಾಗದಲ್ಲಿವೆ. ಎರಡರ ನಡುಕಿರ್ತಕ್ಕಂಥದ್ದು ಪಳನಿ ಬೆಟ್ಟಗಳು ಸಂಪೂರ್ಣವಾಗಿ ಕಡೆ ಬರ್ತಾವೆ ಅಂತಂದರೆ ಕೇರಳದ ಗಡಿ ಒಳಗಡೆ ಬರ್ತವೆ. ನೋಡಿ ಇಲ್ಲಿ ಇನ್ನೋಗ ಜಾವಡಿ ಬೆಟ್ಟಗಳಂತಿದ್ದಾವೆ, ಜಾವಡಿ ರೇಂಜು, ಶವರಾಯಿ ಬೆಟ್ಟಗಳಂತಿದ್ದಾವೆ. ಹೌದಾ? ನೀಲಗಿರಿ ಬೆಟ್ಟಗಳು ನೋಡಿ ಇಲ್ಲಿ ಪೂರ್ವಘಟ್ಟ ಪಶ್ಚಿಮ ಘಟ್ಟ, ಈ ಕಡೆ ಪಶ್ಚಿಮ ಘಟ್ಟ, ಈ ಕಡೆ ಪೂರ್ವಘಟ್ಟ ಸಂಧಿಸುವ ಪ್ರದೇಶ ನೀಲಗಿರಿ ಬೆಟ್ಟಗಳಂತ ಬರ್ತವೆ. ನೀಲಗಿರಿ ಬೆಟ್ಟ 3 ರಾಜ್ಯದಲ್ಲಿದೆ. ಒಂದು ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಎಸ್ ಪ್ರಿಯ ಸ್ನೇಹಿತರೆ ಗೊತ್ತಿರಲಿ,
ಪಳನಿ ಬೆಟ್ಟಗಳಲ್ಲಿದ್ದಾವೆ ಅಂತಂದರೆ ಇವು ಈ ಕಡೆ ಸಂಪೂರ್ಣ ತಮಿಳುನಾಡಲ್ಲಿ ಬರ್ತವೆ. ವಿಚ್ ಕ್ರಾಪ್ಸ್ ಗ್ರೋಸ್ ಇನ್ ಅಲುವೆಲಾ ಸಾಯಿಲ್ ಆ್ಯಂಡ್ ನೀಡ್ಸ್ 150 ಸೆಂಟಿಮೀಟರ್ ರೈನ್ಫಾಲ್ ಅಂತ ಕೇಳ್ತಿದ್ದಾನೆ. 150 ಸೆಂಟಿಮೀಟರ್ ಅಷ್ಟು ಪ್ರೆಸಿಪಿಟೇಷನ್ ಅನ್ನು ಒಳಗೊಂಡಿರ್ತಕ್ಕಂಥ ಒಂದು ಯಾವುದಪ್ಪ ಬೆಳೆ ಕೇಳ್ತಿದ್ದಾನೆ ಅವನು. ಯಾವ ಬೆಳೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುತ್ತದೆ ಮತ್ತು 150 ಸೆಂಟಿಮೀಟರ್ಗಳಷ್ಟು ಮಳೆ ಅಗತ್ಯವಿದೆ ಅಂತ ಕೇಳ್ತಾನೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಅವ್ನು ಕೆಳಗೆ ಕೊಟ್ಟಿರೋದ್ರಲ್ಲಿ ಹುಡುಕ್ಬೇಕಾಗತ್ತಲ್ಲ. ಇದರಲ್ಲಿ ಆನ್ಸರ್ ಯಾವುದಂತಂದರೆ ಅಕ್ಕಿ ಆಗುತ್ತೆ. ಹೌದಾ? ಅಲುವೆಲಾ ಸಾಲಲ್ಲಿ ಗೋಧಿನೂ ಬೆಳಿತೀವಿ, ಬಟ್ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಬೇಕು. ನೆಲಗಡಲೆ ಅಂತ ಬಂದಾಗ ಇದನ್ನು ಸಹ ಬೆಳಿತೀವಿ ನಾವು. ಇಲ್ಲಿ ಕಬ್ಬನ್ನು ಸಹ ಬೆಳಿತೀವಿ. ಉತ್ತರ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣಿದೆ, ಕಬ್ಬು ಬೆಳೆಗೆ ಫೇಮಸ್ಸು. ಬಟ್ ಇಲ್ಲಿ 150 ಸೆಂಟಿಮೀಟರ್ ಅಂತೇನಿದೆಯಲ್ಲ, ಇದೇ ಇಂಪಾರ್ಟೆಂಟು. ಈ ನಾವು ಭತ್ತ ಅಂತ ಬಂದಾಗ ಕಪ್ಪು ಮಣ್ಣಿನಲ್ಲಿ ಬೆಳಿತೀವಿ, ಕೆಂಪು ಮಣ್ಣಿನಲ್ಲಿ ಬೆಳಿತೀವಿ. ಅಲುವೆಲಾ ಸಾಯಿಲ್ ಅಂದರೆ ಈ ಮೆಕ್ಕಲು ಮಣ್ಣಿನಲ್ಲೂ ಬೆಳಿತೀವಿ, ನಾವಿಲ್ಲ ಅಂತ ಹೇಳಿದ. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಬೆಳೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುತ್ತದೆ ಮತ್ತು 150 ಸೆಂಟಿಮೀಟರ್ ಅಂತ ಪ್ರಶ್ನೆ ಕೇಳಿದಾರಲ್ಲ, ಅದಕ್ಕೆ ಭಾಳ ಇಂಪಾರ್ಟೆಂಟು. 150 ಸೆಂಟಿಮೀಟರ್ ಬಂದಾಗ ರೈಸ್ ಆಗುತ್ತೆ. ಹೌದಾ? ರೈಸ್ ಇಸ್ ದ ಆನ್ಸರ್ ಆಗುತ್ತೆ ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ. ನೋಡಿಲಿ, ಭಾರತದಾಗ ಅತಿ ಹೆಚ್ಚು ಭತ್ತ ಉತ್ಪಾದನೆ ಬಂದಾಗ ನೋಡಿಲಿ ಯಾವ್ದು ಜಾಸ್ತಿ ಇದೆ ರೈಸ್ ಉತ್ಪಾದನೆಯಲ್ಲಿ. ಫಸ್ಟ್ ಯಾವುದಿದೆ ಅಂತಂದರೆ ಪಶ್ಚಿಮ ಬಂಗಾಳ ಇದೆ. ಹೈಯೆಸ್ಟ್ ಉತ್ಪಾದನೆ ಗೊತ್ತಿರಲಿ. ಆಂಧ್ರ ಪ್ರದೇಶ ಅಲ್ಲ. ಆಂಧ್ರ ಪ್ರದೇಶನ ಭತ್ತದ ಕಣಜ ಅಂತ ಕರಿತೀವಿ, ಬಟ್ ಅತಿ ಹೆಚ್ಚು ಉತ್ಪಾದನೆ ಆಗೋದು ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಇರೋದು ಯಾವುದು? ಉತ್ತರ ಪ್ರದೇಶ ಇದೆ, ಗೊತ್ತಿಲ್ಲ ನೋಡಿ. ವೆಸ್ಟ್ ಬೆಂಗಾಲ್, ಸೆಕೆಂಡ್ ಉತ್ತರ ಪ್ರದೇಶ ಇದೆ ಭತ್ತ ಉತ್ಪಾದನೆಯಲ್ಲಿ. ಮತ್ತು ಇಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಬಂದಾಗ ಇಲ್ಲಿ ಬರುವ ಇದ್ಯಾವುದು ಮಣ್ಣು? ಉತ್ತರ ಭಾರತದಲ್ಲಿರುವ ಮೈದಾನದಲ್ಲಿರುವ ಮಣ್ಣು ಯಾವುದು? ಮೆಕ್ಕಲು ಮಣ್ಣು, ಅಲುವೆಲಾ ಸಾಯಿಲ್. ಅಲುವೆಲಾ ಸಾಯಿಲಲ್ಲಿ ಇರ್ತಕ್ಕಂಥ ಒಂದು ಮಣ್ಣಾಗಿರುತ್ತೆ. ಹಾಗಾಗಿ ಭತ್ತ ಬೆಳೆಯೋಕ್ಕೆ ತುಂಬ ಸೂಕ್ತವಾದ ಮಣ್ಣು ಅಂತ ಕರೆಸಿಕೊಳ್ಳುತ್ತೆ. ಅದಕ್ಕೆ 150 ಸೆಂಟಿಮೀಟರ್ ಮಳೆ ಬೇಕು, ಇಲ್ಲಾಂದರೆ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವನ್ನು ಒಳಗೊಂಡಿರಬೇಕು. ಅಂಥ ಒಂದು ಪ್ರದೇಶದಲ್ಲಿ ಇದನ್ನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ ಸ್ನೇಹಿತರೆ. ರೈಸ್ ಗೊತ್ತಿಲ್ಲ, ಇದೆ ನೋಡಿ ಡಾರ್ಕ್, ಇವೆರಡು ಡಾರ್ಕ್ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್, ರೈಸ್. ಹಾಗಾದರೆ ಪ್ರಪಂಚದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದರೆ ಫಿಲಿಪೈನ್ಸಿನ ಮನಿಲಾದಲ್ಲಿದೆ. ಭಾರತದಲ್ಲಿ ಒಡಿಸ್ಸಾದ ಕಟಕ್ದಲ್ಲಿ ಬರುತ್ತೆ. ಭತ್ತ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಗೊತ್ತಿರಲಿ, ಭತ್ತಕ್ಕೆ ಕಂಪಲ್ಸರಿ ನೀರು ಬೇಕು, ನೀರನ್ನು ಅಪೇಕ್ಷಿಸುತ್ತೆ. ಅದು ಭತ್ತದ ಗದ್ದೆಯಿಂದ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ತಾನೆ, ವಿಷಕಾರಿ ಮೀಥೇನ್ ಎನ್ನುವ ಅನಿಲ ಬಿಡುಗಡೆ ಆಗುತ್ತೆ. ಆ ಭತ್ತದ ಹುಲ್ಲಿದೆಯಲ್ಲ, ಅದು ಯಾವ ಜಾತಿಗೆ ಸೇರಿದರೆ ಪೋಯಸ್ ಜಾತಿಗೆ ಸೇರಿದ್ದು. ಪೋಯಸ್ ಎನ್ನುವಂಥ ಹುಲ್ಲಿನ ಜಾತಿಗೆ ಸೇರಿದ್ದಾಗಿರುತ್ತೆ. ಭತ್ತದಲ್ಲಿ ಹಲವಾರು ತಳಿಗಳಿದ್ದಾವೆ. ಪಾಸುಗಂಧಿ ಇದೆ, ಸಾಸುಗಂಧಿ ಇದೆ, ಸೋನಾ ಮಸೂರಿ ಇದೆ, ವಿವೇಕ ಇದೆ, ಜಯ ಇದೆ, ತ್ರಿಗುಣ ಇದೆ. ಅದೇ ರೀತಿ ಹಲವಾರು ನಾವೇನು ನೋಡ್ಬೋದು ಅಂತಂದರೆ ಆ ಭತ್ತದ ಒಂದು ತಳಿಗಳನ್ನು ನೋಡ್ಬೋದು. ಭತ್ತದ ವೈಜ್ಞಾನಿಕ ಹೆಸರು ವರೈದ ಸಟೈವ ಅನ್ನೋದು ಸಹ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಭತ್ತ ಆದಮೇಲೆ The highest point of Andaman and Nicobar Island, Saddle Peak, is located in which of the following part of the Iceland ಅಂತ ಪ್ರಶ್ನೆ ಇದೆ. ಅಂದರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇದೇನಿದೆ ಎತ್ತರವಾದ ಶಿಖರವಾದಂಥ ಶಾಡಲ್ ಪೀಕ್ ಶಿಖರ, ಅದು ಯಾವ ಒಂದು ಈ ಕೆಳಗೆ ಕೊಟ್ಟಿರುವ ಯಾವ ಒಂದು ಐಸ್ಲ್ಯಾಂಡಲ್ಲಿದೆ ಅಂತ ಕೇಳ್ತಾನೆ. ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಅತಿ ಎತ್ತರದ ಬಿಂದು ಸ್ಯಾಡಲ್ ಪೀಕ್ ಶಿಖರವು ಈ ಕೆಳಗಿನ ಯಾವ ದ್ವೀಪದಲ್ಲಿದೆ ಅಂತ ಕೇಳ್ತಾನೆ. ದ ರೈಟ್ ಆನ್ಸರ್ ಈಸ್ ನಾರ್ತ್ ಅಂಡಮಾನ್. ಗೊತ್ತಿರಲಿ, ಉತ್ತರ ಅಂಡಮಾನ್. ಇಲ್ಲಿ ನೋಡಿ, ಇದು ಅಂಡಮಾನ್, ನಿಕೋಬಾರ್ನ ತೊಗೊಂಡಿಲ್ಲ. ದಿಸ್ ಇಸ್ ದ ಸೌತ್ ಅಂಡಮಾನ್, ಮಿಡಲ್ ಅಂಡಮಾನ್, ನಾರ್ತ್ ಅಂಡಮಾನ್. ಕೆಳಗಡೆ ಇಲ್ಲಿ ಬರ್ತತಿ. ಇಲ್ಲಿ ನೋಡಿ, ಈ ರೀತಿ ಅಂಡಮಾನ್ ಇದೆಯಲ್ಲ, ಅಂಡಮಾನ್ದಲ್ಲಿ ಸ್ಯಾಡಲ್ ಪೀಕ್ ಇಲ್ಲಿ ಬರುತ್ತೆ, ಸ್ಯಾಡಲ್ ಪೀಕ್ ಮೌಂಟೇನ್. ನಾರ್ತ್ ಅಂಡಮಾನ್ದಲ್ಲಿದೆ. ನಾರ್ತ್ ಅಂಡಮಾನ್ದಲ್ಲಿ ಏನಿದೆ ಸ್ಯಾಡಲ್ ಪೀಕ್ ಮೌಂಟೇನ್ ಇದೆಯಲ್ಲ, ಇದೇ ನಾರ್ತ್ ಅಂಡಮಾನ್ದಲ್ಲಿ ಒಂದು ನದಿ ಹರಿಯುತ್ತೆ. ಹೌದಾ? ಯಾವುದಂತಂದರೆ ಕಾಲ್ಪಾಂಗ್ ಅಂತೇಳಿ. ಅದು ಅಂಡಮಾನ್ ನಿಕೋಬಾರ್ನಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಕಾಲ್ಪಾಂಗ್. ಅದು ನಾರ್ತ್ ಅಂಡಮಾನ್ದಲ್ಲಿದೆ. ಅಂಡಮಾನ್ ನಿಕೋಬಾರ್ದಲ್ಲಿರ್ತಕ್ಕಂಥ ಅತಿ ದೊಡ್ಡ ದ್ವೀಪ ಅಂದರೆ ಮಿಡಲ್ ಅಂಡಮಾನ್ ಆಗುತ್ತೆ. ಅಂಡಮಾನ್ ನಿಕೋಬಾರ್ ಅತಿ ದೊಡ್ಡ ದ್ವೀಪ ಅದು ಮಿಡಲ್ ಅಂಡಮಾನ್ ಆಗುತ್ತೆ. ಅಂಡಮಾನ್ ನಿಕೋಬಾರ್ದಲ್ಲಿರ್ತಕ್ಕಂಥ ರಾಜಧಾನಿ ಪೋರ್ಟ್ ಬ್ಲೇರ್ ಯಾವ ಅಂಡಮಾನ್ದಾಗಿದೆ ಅಂದರೆ ಸೌತ್ ಅಂಡಮಾನ್ದಾಗಿದೆ. ನೋಡಿ, ಸೌತ್ ಅಂಡಮಾನ್ದಾಗಿದೆ ಅಂಡಮಾನ್ ನಿಕೋಬಾರ್ದಲ್ಲಿ. ಹೌದಾ? ಅದೇ ರೀತಿಯಾಗಿ ಅಂಡಮಾನ್ ನಿಕೋಬಾರ್ದಲ್ಲಿರ್ತಕ್ಕಂಥ ವಿಶೇಷವಾಗಿ ನೋಡಿ, ಇಲ್ಲಿ ರಾಸು, ಐಸ್ಲ್ಯಾಂಡು, ಹ್ಯಾವ್ಲಾಕ್ ಇವೆಲ್ಲ ಇದ್ದಾವೆ. ಇವಕ್ಕೆಲ್ಲ ನೇಮ್ಗಳನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಬದಲಾವಣೆಯೂ ಸಹ ಮಾಡಿದೆ. ಈ ಕಾಲಾಪಾನಿ ಅನ್ನುವಂಥ ಒಂದು ಸೆಲ್ಯುಲರ್ ಜೆಲ್ ಇದೆ, ಅದು ಸೌತ್ ಅಂಡಮಾನ್ದಲ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಪೋರ್ಟ್ ಬ್ಲೇರಲ್ಲಿ ವಿ ಡಿ ಸಾವರ್ಕರ್ ಏರ್ಪೋರ್ಟ್ ಇದೆ, ವಿ ಡಿ ಸಾವರ್ಕರ್ ಪೋರ್ಟು ಇದೆ. ಎರಡೂ ಕಂಡು ಬರುತ್ತೆ ಪ್ರಿಯ ಸ್ನೇಹಿತರೆ. ಇದು ಅಂಡಮಾನ್ ದ್ವೀಪ ಅಷ್ಟೇ ತೊಗೊಂಡಿದ್ದೀನಿ. ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಅಂತಂದೇಳಿ ಗೊತ್ತಿರಲಿ. ಅಂಡಮಾನ್ ನಿಕೋಬಾರನ್ನು ಬೇರ್ಪಡಿಸುವ ಲೈನ್ 10 ಡಿಗ್ರಿ ಚಾನಲ್ ಆಗಿರುತ್ತೆ. ಹೌದಲ್ವ? ಅದನ್ನು ಗೊತ್ತಿರಬೇಕು ಪ್ರಿಯ ಸ್ನೇಹಿತರೆ. ಇಲ್ಲಿ ಎಷ್ಟು 9 ನ್ಯಾಷನಲ್ ಪಾರ್ಕ್ ಇದಾವೆ ಅಂಡಮಾನ್ ನಿಕೋಬಾರ್ದಲ್ಲಿ. ಕೆಲವು ಅಂತ ಬಂದಾಗ ಮಹಾತ್ಮ ಗಾಂಧಿ ಇದೆ, ಝಾನ್ಸಿ ಅಂತ ಇದೆ. ಹೌದಾ? ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇ ಸೌತ್ ಬಟನ್, ನಾರ್ತ್ ಬಟನ್, ಮಿಡಲ್ ಬಟನ್ ಅಂತಿದೆ. ಹೌದಾ? ಆಮೇಲೆ ಹಿಂಗೆ ನೋಡ್ಕೊಂತ ಹೋದರೆ ಶಾಡಲ್ ಪೀಕ್ ಎನ್ನುವಂಥದ್ದಿದೆ ನ್ಯಾಷನಲ್ ಪಾರ್ಕ್. ಆಮೇಲೆ ಹಂಗೆ ನೋಡ್ಕೊಂತ ಹೋದರೆ ಹೆರಿಯೇಟ್ ನ್ಯಾಷನಲ್ ಪಾರ್ಕ್ ಇದೆ. ಹೌದಾ?
ಹೀಗೆ ಒಟ್ಟು 9 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಇಲ್ಲಿ. ಒಂದು ಜೈವಿಕ ಸಂರಕ್ಷಣಾ ತಾಣ ಇದೆ, ಬಯೋಸ್ಪಿಯರ್ ರಿಸರ್ವರ್. ಯಾವುದಂತ ಬಂದಾಗ ಗ್ರೇಟ್ ನಿಕೋಬಾರ್ ದಕ್ಷಿಣದಲ್ಲಿ ಬರುತ್ತೆ. ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವರ್ ಅಂತೇಳಿ ಅದು ಯುನೆಸ್ಕೋ ಪಟ್ಟಿಗೂ ಸಹ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬುಡಕಟ್ಟು ಜನಾಂಗ ಒಂಗೆ, ಜರ್ವಾ, ಸ್ಯಾಂಟಿನೆಲ್, ಸ್ಯಾಡಲ್ ಪಿಕ್ಸ್, ಅಂಡಮಾನೀಸ್, ನಿಕೋಬಾರೀಸ್ ಎನ್ನುವಂಥ ಒಂದು ಬುಡಕಟ್ಟು ಸಮುದಾಯನೂ ಕಂಡುಬರುತ್ತೆ. ಅಂಡಮಾನ್ ನಿಕೋಬಾರ್ ಅಂತ ಬಂದಾಗ ಇಲ್ಲಿ ಮಾತನಾಡುವ ಅತಿ ಹೆಚ್ಚು ಭಾಷೆ ಜಾಸ್ತಿ ಇಲ್ಲಿ ತಮಿಳು ಮಾತಾಡ್ತಾರೆ. ಬಟ್ ಇದು ಕೋರ್ಟ್ ಯಾವ ಅಂಡ್ರಿಗೆ ಹೋಗುತ್ತೆ ಅಂದರೆ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಕೋರ್ಟ್ ಅಂಡ್ರಿಗೆ ಹೋಗುತ್ತೆ. ಅಂಡಮಾನ್ ನಿಕೋಬಾರ್ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಗೊತ್ತಿರಲಿ. ಹೀಗೆ ಅಂಡಮಾನ್ ನಿಕೋಬಾರ್ದಲ್ಲಿ ಮುಖ್ಯವಾಗಿ ಟೂರಿಸಮ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ, ಅವರಾದ ಆರ್ಥಿಕತೆ. ಆಮೇಲೆ ಅಲ್ಲಿ ಕೃಷಿ ಚಟುವಟಿಕೆನೂ ಮಾಡ್ತಾರೆ, ತೆಂಗು ಉತ್ಪಾದನೆ ಇರುತ್ತೆ, ರಬ್ಬರ್ ಉತ್ಪಾದನೆ ಇರುತ್ತೆ, ನಿತ್ಯನಿರ್ವಹಣಾ ಕಾಡು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ, ಮೀನು ಜಾಸ್ತಿ ಉತ್ಪಾದನೆ, ಅಲ್ಲಿ ಮೀನುಗಾರಿಕೆ ಜಾಸ್ತಿ ಇರುತ್ತೆ. ಈ ರೀತಿ ಅಂಡಮಾನ್ ನಿಕೋಬಾರ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ಪ್ರಿಯ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಇಲ್ಲಿ ದ ಬದ್ರಿನಾಥ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ರಿವರ್ ಅಂತ ಇದೆ. ಅಂದರೆ ಬದ್ರಿನಾಥ್ ನೋಡಿ ಕೆಲವೊಂದು ಪುಣ್ಯಕ್ಷೇತ್ರಗಳನ್ನು ಕೊಟ್ಟು ಇದು ಯಾವ ನದಿಯ ದಡದ ಮೇಲೆ ಇದೆ ಅಂತ ಪ್ರಶ್ನೆ ಕೇಳ್ತಾನೆ, ಹುಷಾರಿರಿ. ಬದ್ರಿನಾಥ್ ಈ ಕೆಳಗಿನ ಯಾವ ನದಿಯ ದಡದಲ್ಲಿದೆ ಅಂತ ಕೇಳ್ತಿದ್ದಾನೆ ಪ್ರಿಯ ಸ್ನೇಹಿತರೆ. ಅಲಕನಂದ ನದಿಯ ದಡದ ಮೇಲೆ ಇದೆ. ಅಲಕನಂದ ನದಿಯ ದಡದ ಮೇಲೆ ಬರುತ್ತೆ. ಯಾವುದಂತ ಬಂದಾಗ ಬದ್ರಿನಾಥ್. ಇಲ್ಲಿ ನೋಡಿ, ಇಲ್ಲಿ ಬದ್ರಿನಾಥ್ ಅಲಕನಂದ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಅಲಕನಂದ ನದಿ ಈ ರೀತಿ ಹರಿದು ಬರ್ತಾ ಇದೆ. ಅಲಕನಂದ ನದಿ ಈ ರೀತಿ ಹರಿದು ಬರ್ತಾ ಇದೆ. ಇದೇ ಅಲಕನಂದ ನದಿ ದಡದ ಮೇಲೆ ಬದ್ರಿನಾಥ್ ಎನ್ನುವಂಥ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಬರುತ್ತೆ. ಇದು ಸತೋಪಂತ್ ಎನ್ನುವಂಥ ಗ್ಲೇಷರಿಂದ ಹುಟ್ಟಿ ಬರುತ್ತೆ ಹಿಮಾಲಯದಲ್ಲಿ. ಇದ್ರ ಬಾಜು ಭಗೀರಥಿ ಎನ್ನುವಂಥ ನದಿ ಬರುತ್ತೆ. ಇದು ಗಂಗೋತ್ರಿ ಗ್ಲೇಷರಿಂದ ಬರುತ್ತೆ. ಸತೋಪಂತ್ ಗ್ಲೇಷರಿಂದ ಬರೋದು ಅಲಕನಂದ, ಗಂಗೋತ್ರಿ ಗ್ಲೇಷರಿಂದ ಬರೋದು ಭಗೀರಥ. ಓಕೆ, ಅಲಕನಂದ ಈಗ ಹರಿದು ಬರಬೇಕಾದ್ರೆ ಇದಕ್ಕೆ ದೌಲಿಗಂಗಾ ಎನ್ನುವ ನದಿ ಬಂದು ಸೇರುತ್ತೆ. ದೌಲಿಗಂಗೆ ಎಲ್ಲಿ ಸೇರುತ್ತೆ ಅಂದರೆ ವಿಷ್ಣುಪ್ರಯಾಗ್, ಗೊತ್ತಿರಲಿ ವಿಷ್ಣುಪ್ರಯಾಗ್. ಮತ್ತು ಅಲಕನಂದ ನದಿ ಹರಿಬೇಕಾದ್ರೆ ಇದಕ್ಕೆ ನಂದಾಕಿನಿ ಎನ್ನುವಂಥ ನದಿ ಬಂದು ಸೇರುತ್ತೆ. ನಂದಾಕಿನಿ ಎಲ್ಲಿ ಸೇರುತ್ತೆ ಅಂದರೆ ನಂದಪ್ರಯಾಗ್. ಎಲ್ಲಿ ಸೇರುತ್ತೆ? ನಂದಪ್ರಯಾಗ್. ಮತ್ತೆ ಅಲಕನಂದ ನದಿ ಹರಿಬೇಕಾದ್ರೆ ಇದಕ್ಕೆ ಪಿಂಡಾರಿ ಎಂಬ ನದಿ ಬಂದು ಸೇರುತ್ತೆ. ಪಿಂಡಾರಿ ಎಲ್ಲಿ ಸೇರುತ್ತೆ ಅಂದರೆ ಕರ್ಣಪ್ರಯಾಗ್. ಮತ್ತೆ ಅಲಕನಂದ ನದಿ ಹರಿಬೇಕಾದ್ರೆ ಮಂದಾಕಿನಿ ಬಂದು ಸೇರುತ್ತೆ. ಮಂದಾಕಿನಿಯಲ್ಲಿ ಸೇರುತ್ತೆ ಅಂದರೆ ರುದ್ರಪ್ರಯಾಗ್. ಹೌದಾ? ನಂತರ ಮತ್ತೆ ಅಲಕನಂದ ನದಿ ಹರಿಬೇಕಾದ್ರೆ ಬದ್ರಿನಾಥ್ ಬಂದು ಸೇರುತ್ತೆ. ಬದ್ರಿನಾಥ್ ಎಲ್ಲಿ ಸೇರುತ್ತೆ ಅಂತಂದರೆ ಇದು ದೇವಪ್ರಯಾಗ್. ಇಲ್ಲಿಂದ ಗಂಗಾ, ದೇವಪ್ರಯಾಗದಿಂದ ಗಂಗಾ ಅಂತ ಕರೀತಾರೆ. ಇವೆಲ್ಲ ಸಂಧಿಸಿದ ಪ್ರಮುಖ ಪುಣ್ಯಕ್ಷೇತ್ರಗಳು ಪಂಚಪ್ರಯಾಗ ಅಂತಾರೆ ವೈದ್ಯಕ್ಕೆ. ಬಟ್ ಇಲ್ಲಿ ಬದ್ರಿನಾಥ್ ಓಕೆ ಅಲಕನಂದ ನದಿ ದಡದ ಮೇಲಿದೆ. ಬಟ್ ಇಲ್ಲಿ ಮಂದಾಕಿನಿ ನದಿ ದಡದ ಮೇಲೆ ಕೇದಾರ್ನಾಥ್ ಇದೆ. ಗೊತ್ತಿಲ್ಲ. ಕೇದಾರ್ನಾಥ್ ಯಾವ ನದಿ ದಡದ ಮೇಲಿದೆ ಅಂದರೆ ಮಂದಾಕಿನಿ ನದಿ ದಡದ ಮೇಲಿದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಗಂಗಾ ಹಿಂಗೆ ಹರಿಬೇಕಾದ್ರೆ ಇಲ್ಲಿ ಹರಿದ್ವಾರ್ ಮೂಲಕ ಹರಿಯುತ್ತೆ. ಅದೊಂದು ಪ್ರಮುಖ ಪುಣ್ಯಕ್ಷೇತ್ರ. ಹರಿದ್ವಾರ್ ಮೂಲಕ ಹರಿಯುತ್ತೆ, ಋಷಿಕೇಶಿಯಿಂದ ಮೂಲಕ ಹರಿಯುತ್ತೆ. ನಂತರ ಹೀಗೆ ಮುಂದೋಗಿ ಗಂಗಾ ಮತ್ತೆ ಕವಲ ಬಿಡುತ್ತೆ. ಅದರ ಬಗ್ಗೆ ನಾನು ಮಾತಾಡಿದ್ದೀನಿ, ನಿಮಗೆ ಗೊತ್ತಿರಲಿ. ಅಲಕನಂದ ನದಿ ದಡದ ಮೇಲೆ ಬದ್ರಿನಾಥ್ ಇದೆ, ಗೊತ್ತಿರಬೇಕು. ಯಾವ್ಯಾವ ದಡದ ಮೇಲೆ ಯಾವ್ಯಾವ ಪ್ರಮುಖ ಪುಣ್ಯಕ್ಷೇತ್ರಗಳಿದಾವೆ ಗೊತ್ತಿರಬೇಕು. ಈಗ ತ್ರಯಂಬಕೇಶ್ವರ್ ಅಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗ ಅದು ಗೋದಾವರಿ. ಮಹಾಕಾಳೇಶ್ವರ್ ಎನ್ನುವಂಥ ಒಂದು ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಚಂಬಲ್ ನದಿಯ ಉಪನದಿ ಶಿಪ್ರಾ. ಓಂಕಾರೇಶ್ವರ್ ನರ್ಮದಾ ನದಿ ದಡದ ಮೇಲೆ ಬರ್ತಕ್ಕಂಥ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಜ್ಯೋತಿರ್ಲಿಂಗ ಅದನ್ನು. ಆಮೇಲೆ ಭೀಮಾಶಂಕರ್, ಭೀಮಾ ನದಿಯ ಉಗಮ ಸ್ಥಾನ, ಅಲ್ಲಿನೂ ಸಹ ಜ್ಯೋತಿರ್ಲಿಂಗ. ಇಲ್ಲಿ ಕೇದಾರ್ನಾಥ್ ಇದೊಂದು ಜ್ಯೋತಿರ್ಲಿಂಗ. ಯಾವ ನದಿ ದಡದ ಮೇಲೆ? ಮಂದಾಕಿನಿ. ಜ್ಯೋತಿರ್ಲಿಂಗ ಇದಲ್ಲ. ಮತ್ತು ಜ್ಯೋತಿರ್ಲಿಂಗ ಬದ್ರಿನಾಥ್. ಜ್ಯೋತಿರ್ಲಿಂಗ ಅಂದರೆ ಸ್ವಯಂ ಉದ್ಭವ ಲಿಂಗಗಳು, ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಉದ್ಭವ ಆಗುವ ಒಟ್ಟು 12 ಲಿಂಗಗಳಿದ್ದಾವೆ ನಮ್ಮ ಭಾರತದಲ್ಲಿ. ಅದೇ ರೀತಿಯಾಗಿ ಕಾಶಿ ವಿಶ್ವನಾಥ್ ಗಂಗಾ ನದಿ ದಡದ ಮೇಲೆ ಬರುತ್ತೆ. ಹೀಗೆಲ್ಲ ಅಷ್ಟು ಜ್ಯೋತಿರ್ಲಿಂಗಗಳು ಯಾವ್ಯಾವ ದಡದ ಮೇಲೆ ಇದಾವೆ ಗೊತ್ತಿರಲಿ, ಭಾಳ ಇಂಪಾರ್ಟೆಂಟ್ ನೋಡಿ. ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ನೋಡೋದಂಥ ಪ್ರಶ್ನೆ, ನರೋರಾ ಅಟಾಮಿಕ್ ಪವರ್ ಸ್ಟೇಷನ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇಸಸ್ ಆಫ್ ಇಂಡಿಯಾ ಅಂತಿದೆ. ನೋಡಿ, ನರೋರಾ ಪರಮಾಣು ವಿದ್ಯುತ್ ಕೇಂದ್ರವು ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿದೆ ಅಂತಿದೆ. ಆಪ್ಷನ್ ನೋಡಿ, ಗುಜರಾತ್, ಉತ್ತರ ಪ್ರದೇಶ್, ಕೇರಳ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾನೆ. ಯಾವುದು? ನರೋರಾ ಅಲ್ವಾ? ಉತ್ತರ ಪ್ರದೇಶ್. ನರೋರಾ ಉತ್ತರ ಪ್ರದೇಶ, ಗುಜರಾತ್ ಕಾಕ್ರಪಾರ, ಮಹಾರಾಷ್ಟ್ರ ತಾರಾಪುರ, ಇನ್ನೊಂದು ಚೈತಾಪುರ. ಈಗ ಕರ್ನಾಟಕ ಏಕೈಕ ಯಾವುದು ಅಂತ ಬಂದಾಗ ಕೈಗಾ. ತಮಿಳುನಾಡು ಕುಕ್ಕುಡಂಕುಳಂ ಕಲ್ಪಕಂ ಅಂತಿದೆ. ರಾಜಸ್ಥಾನ್ ರಾವತ್ ಭಟ್ ಅಂತಿದೆ. ನೋಡಿ ಮ್ಯಾಪ್, ನನ್ನ ತಲೆಗೆ ಮ್ಯಾಪ್ ಇದೆ, ಅದಕ್ಕೆ ಮ್ಯಾಪಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಉತ್ತರ ಪ್ರದೇಶ ನರೋರಾ ಆಟೋಮಿಕ್ ಪವರ್ ಪ್ಲ್ಯಾಂಟ್ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ರಾಜಸ್ಥಾನ್ ಆಟೋಮಿಕ್ ಪವರ್ ಪ್ಲ್ಯಾಂಟ್ ಅಂತಿದೆ. ಗುಜರಾತ್ ಕಾಕ್ರಪಾರ, ಮಹಾರಾಷ್ಟ್ರ ತಾರಾಪುರ, ಈಗೊಂದು ಚೈತಾಪುರ. ನೆಕ್ಸ್ಟು ಕರ್ನಾಟಕ ಕೈಗಾ, ಇಲ್ಲಿ ತಮಿಳುನಾಡು ಕುಕ್ಕುಡಂಕುಳಂ ಕಲ್ಪಕಂ ಅಂತ ಎರಡಿದಾವೆ ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ. ಎಸ್, ಮ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ದ ಮೌಂಟೇನ್ ರೇಂಜ್ ವಿಚ್ ಡಿವೈಡೆಡ್ ದ ನಾರ್ತ್ ಆ್ಯಂಡ್ ಸೌತ್ ಇಂಡಿಯಾ ಈಸ್ ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿದ್ದಾನೆ. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ವಿಭಜಿಸುವ ಪರ್ವತ ಶ್ರೇಣಿ ಯಾವುದು ಅಂತಂದೇಳಿ ಡ್ಯಾಶ್ ಕೊಟ್ಟಿದ್ದಾನೆ. ಹಾಗಾದರೆ ಯಾವುದಾಗುತ್ತೆ ಪ್ರಿಯ ಸ್ನೇಹಿತರೆ? ವಿಂಧ್ಯ ಪರ್ವತ ಶ್ರೇಣಿ ಗೊತ್ತಿರಬೇಕು. ಉತ್ತರ ಭಾರತ ದಕ್ಷಿಣ ಭಾರತ ಎಂದು ವಿಭಾಗಿಸುವ ಪರ್ವತ ಶ್ರೇಣಿ ವಿಂಧ್ಯ.
ಉತ್ತರ ಭಾರತ ದಕ್ಷಿಣ ಭಾರತ ಎಂದು ವಿಭಾಗಿಸುವ ನದಿ ನರ್ಮದಾ. ಉತ್ತರ ಭಾರತ ದಕ್ಷಿಣ ಭಾರತ ಎಂದು ವಿಭಾಗಿಸುವ ರೇಖೆ ಕರ್ಕಟಕ ಸಂಕ್ರಾಂತಿ ವೃತ್ತ. ನೋಡಿ ಇಲ್ಲಿ ಹಿಮಾಲಯ ಹೋಗುತ್ತೆ, ಇಲ್ಲಿ ಅರಾವಳಿ ಬೆಟ್ಟಗಳು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಂತ ಕರೆಸಿಕೊಳ್ತವೆ. ಅವಶೇಷ ಪರ್ವತ ಶ್ರೇಣಿಗಳು, ತುಂಬ ಹಳೆಯ ಪರ್ವತ ಶ್ರೇಣಿಗಳು ಭಾರತದಲ್ಲಿ. ಹೌದಾ? ಇದರಲ್ಲಿ ಎತ್ತರವಾದ ಶಿಖರ ಗುರು ಶಿಖರ ಅಂತ ಬರುತ್ತೆ. ಎಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಗುರು ಶಿಖರ. ಅಲ್ಲಿ ಇಸ್ ವೆರಿ ಫೇಮಸ್ ಮೌಂಟ್ ಅಬು ಅಂತ ನಿಮಗೆ ಗೊತ್ತು. ವಿಂಧ್ಯ ಪರ್ವತ ಶ್ರೇಣಿ ಸಾತ್ಪುರ್ ಇದೆ. ವಿಂಧ್ಯ ಪರ್ವತ ಶ್ರೇಣಿ ಭಾರತವನ್ನು ಉತ್ತರ ಭಾರತ ದಕ್ಷಿಣ ಭಾರತ ಎಂದು ವಿಭಾಗ ಮಾಡುತ್ತೆ. ಈ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಸದ್ಭಾವನಾ ಶಿಖರ ಅಂತ ಬರುತ್ತೆ, ಅದು ಮಧ್ಯಪ್ರದೇಶದಲ್ಲಿದೆ. ಪ್ರಿಯ ಸ್ನೇಹಿತರೆ ಗೊತ್ತಿರಲಿ. ಸಾತ್ಪುರ್ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಯಾವುದಾಗುತ್ತೆ ಅಂತಂದರೆ ಧೂಪ್ಗರ್ ಶಿಖರ ಆಗುತ್ತೆ. ಈ ಎರಡರ ನಡುವೆ ಹರಿಯುವ ನದಿಯೇ ಯಾವುದಾಗುತ್ತೆ ಅಂದರೆ ನರ್ಮದಾ ಎನ್ನುವ ನದಿ ಹರಿಯುತ್ತೆ. ಹೌದಾ? ಎರಡು ಶ್ರೇಣಿ ನಡುವೆ. ಪಶ್ಚಿಮ ಘಟ್ಟದಲ್ಲಿ ಎತ್ತರವಾದ ಶಿಖರ ಅಣೆಮಡೆ, ಪೂರ್ವ ಘಟ್ಟದಲ್ಲಿ ಎತ್ತರವಾದ ಶಿಖರ ಆರ್ಮಕೊಂಡ, ಸೀತಮ್ಮಕೊಂಡ ಅಂತ ಕರೆಸಿಕೊಳ್ಳುವ ಒಂದು ಶಿಖರ ಆಗಿರುತ್ತೆ. ಪ್ರಿಯ ಸ್ನೇಹಿತರೆ ಗೊತ್ತಿರಲಿ. ಎರಡು ಸಂಧಿಸುವ ನಡುವೆ ನೀಲಗಿರಿಯಲ್ಲಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ಗೊತ್ತಿರಲಿ. ಭಾರತದ ಎತ್ತರವಾದ ಶಿಖರ K2 ಗಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ. ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಟಿಬೆಟ್ ಆ್ಯಂಡ್ ನೇಪಾಳದಲ್ಲಿದೆ. ಇದು ಭಾರತದ ಎತ್ತರವಾದ ಶಿಖರ, ಬಟ್ ಇದು ಪ್ರಸ್ತುತ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಪ್ರದೇಶದಲ್ಲಿದೆ. ಆಮೇಲೆ ನಂತರ ಬಂದುಬಿಟ್ಟು ಇಲ್ಲಿ ಕಾಂಚನಜುಂಗ ಪ್ರಪಂಚದ 3ನೇ ಎತ್ತರವಾದ ಶಿಖರ ನೇಪಾಳ ಮತ್ತು ಭಾರತದ ಗಡಿಭಾಗದಲ್ಲಿ ಬರ್ತಕ್ಕಂಥ ಒಂದು ಶಿಖರ ಆಗಿರುತ್ತೆ, ಸಿಕ್ಕಿಮಲ್ಲಿದೆ. ನಂದಾದೇವಿ ಇಲ್ಲಿದೆ ನೋಡಿ. ಪ್ರಸ್ತುತ ಭಾರತದ ಸಂಪೂರ್ಣ ಆಡಳಿತಾತ್ಮಕ ವಿಭಾಗದಲ್ಲಿ ಎತ್ತರವಾದ ಶಿಖರ ಅಂತ ಬಂದಾಗ ನಂದಾದೇವಿ ಗೊತ್ತಿರಬೇಕು. ಕರ್ನಾಟಕದ ಮುಳ್ಳಯ್ಯಗಿರಿ ಅಂತ ಗೊತ್ತಿದೆ ನಿಮಗೆ. ಎಸ್ ಪ್ರಿಯ ಸ್ನೇಹಿತರೆ, ದ ಗ್ರೇಟರ್ ಹಿಮಾಲಯ ಈಸ್ ಅದರ್ವೈಸ್ ಕಾಲ್ಡ್ ಆ್ಯಸ್, ಅಂದರೆ ಇದು ಮಹಾ ಹಿಮಾಲಯಕ್ಕೆ ನಾವು ಇನ್ನೊಂದು ಯಾವ ಹೆಸರಿಂದ ಕರಿತೀವಿ ಅಂತ ಕೇಳ್ತಿದ್ದಾನೆ. ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂತೇಳಿ. ಏನಂತ ಕರಿತೀವಿ ನಾವು? ಹಿಮಾದ್ರಿ ಅಂತ ಕರಿತೀವಿ. ಹೆಂಗೆ ಕರಿತೀವಿ? ನೋಡಿ, ಸಹ್ಯಾದ್ರಿ, ಹಿಮಾದ್ರಿ, ಶಿವಾಲಿಕ್, ಪಾದ ಬೆಟ್ಟಗಳ ಬಿಟ್ಟು ಅಸ್ಸಾಂ ಹಿಮಾಲಯ ಅಂತ ಕೊಟ್ಟಿದ್ದಾನೆ. ನಾವು ಅದನ್ನೇನು ಕರಿತೀವಿ ಅಂತಂದರೆ ಹಿಮಾದ್ರಿ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಇದು ಗ್ರೇಟರ್ ಹಿಮಾಲಯ. ಇಲ್ಲಿ ಹೋಗಿದೆ ನೋಡಿ. ದಿಸ್ ಇಸ್ ದ ಗ್ರೇಟರ್ ಹಿಮಾಲಯ. ಇಲ್ಲಿ ಒಂದು ದೊಡ್ಡ ಲೈನ್ ಹೋಗಿದೆಯಲ್ಲ, ಗ್ರೇಟರ್ ಹಿಮಾಲಯ. ಒಟ್ಟು 2400 ಕಿಲೋಮೀಟರ್ ಉದ್ದ ಹಂಚಿಕೆ ಆಗಿದ್ದು ಇದರಲ್ಲೇ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೌಂಟ್ ಎವರೆಸ್ಟ್ ಬರುತ್ತೆ ಇದರಲ್ಲಿ. ಇಲ್ಲಿ ಕಾಂಚನಜುಂಗ ಇದೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದ ನಂಗ ಪ್ರಭಾತ್ ಎನ್ನುವ ಪರ್ವತದಿಂದ ಸ್ಟಾರ್ಟ್ ಆಗಿ ಇದು ಹೀಗೆ ಹೋಗಿ ನಾಮ್ಚಾಬರವ್ ಎನ್ನುವಂಥ ಪರ್ವತಕ್ಕೆ ಎಂಡಾಗುತ್ತೆ. ಇದ್ರ ಮೇಲೆ ಬರುವ ಎಲ್ಲ ಪರ್ವತ ಶ್ರೇಣಿಗಳಿಗೆ ನಾವು ಏನು ಕರಿತೀವಿ ಅಂದರೆ ವರ ಹಿಮಾಲಯಗಳು ಅಂತ ಕರಿತೀವಿ. ಇಲ್ಲಿದೆ ನೋಡಿ ವರ ಹಿಮಾಲಯಗಳು. ಯಾವುದು? ಈ ಕಡೆ ಬಂದುಬಿಟ್ಟು ಸುಲೆಮಾನ್ ರೇಂಜ್, ಹಿಂದ್ ಕುಶ್ ರೇಂಜ್, ಪಾಮೀರ್ ಅಂತ ಬರುತ್ತೆ. ನೆಕ್ಸ್ಟ್ ಕುನ್ಲುನ್ ಶ್ರೇಣಿ, ಅದರ ಕೆಳಗೆ ಕಾರಾಕೋರಂ ಶ್ರೇಣಿ ಒಳಗಡೆ ಬರ್ತಕ್ಕಂಥದ್ದೇ K2 ಗಾಡ್ವಿನ್ ಆಸ್ಟಿನ್. ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಇಸ್ ರಾಂಗ್. K2 ಇಲ್ಲಿ ಬರುತ್ತೆ. ಅದರ ಕೆಳಗಡೆ ಲಡಾಖ್ ಶ್ರೇಣಿ, ಅದರ ಕೆಳಗಡೆ ಜಾಸ್ಕರ್, ಹೀಗೆ ಮುಂದೋಗಿ ಕೈಲಾಶ್ ಶ್ರೇಣಿ ಅಂತ ಕರೆಸಿಕೊಳ್ಳುತ್ತೆ ಟಿಬೆಟ್ನಲ್ಲಿ. ಈ ಮಹಾ ಹಿಮಾಲಯದ ಕೆಳಗಡೆ ಬಂದುಬಿಟ್ಟು ಮಧ್ಯ ಹಿಮಾಲಯಗಳಿದ್ದಾವೆ. ಇದನ್ನು ಹಿಮಾದ್ರಿ ಅಂತ ಕರೆದ್ರೆ ಇದನ್ನು ಹಿಮಾಚಲ ಅಂತ ಕರಿತೀವಿ. ಹಿಮಾಚಲ ಶ್ರೇಣಿಗಳು ಕಟ್ಟಾಕ್ಯಂತ ಇರ್ತಕ್ಕಂಥ ಶ್ರೇಣಿಗಳಾಗಿರ್ತವೆ ಪ್ರಿಯ ಸ್ನೇಹಿತರೆ ಗೊತ್ತಿರಲಿ. ಹೌದಾ? ಇದರ ಕೆಳಗಡೆ ಶಿವಾಲಿಕ್ ಬೆಟ್ಟಗಳು ಅಂತ ಬರ್ತವೆ, ಪಾದ ಬೆಟ್ಟಗಳು, ಅದನ್ನು ಸಹ ಗೊತ್ತಿಲ್ಲ. ಈ ಕಡೆ ಪೂರ್ವಾಚಲ ಬೆಟ್ಟಗಳು ಅಂತ ಕರಿತೀವಿ ನಾವು. ಈ ಕಡೆ ಬರ್ತಕ್ಕಂಥ ನೋಡಿ, ಇಲ್ಲಿ ಪಟಕಾಯಿ ಬೂಮ್, ನಾಗಾ ಬೆಟ್ಟಗಳು, ಮಿಜೋ ಬೆಟ್ಟಗಳು ಅಂತ ಬರ್ತವೆ. ಗಾರೋ, ಕಾಸಿ, ಜೈಂತ್ಯ ಬೆಟ್ಟಗಳು ಬರ್ತವೆ. ಇಲ್ಲಿ ಜೈಂತ್ಯ ಬೆಟ್ಟಗಳಲ್ಲಿ ಇಲ್ಲಿ ಕಾಸಿ, ಗಾರೋ ಇದಾವಲ್ಲ, ಈ ಬೆಟ್ಟಗಳಲ್ಲಿ ವಿಶೇಷವಾಗಿ ಭಾರತದ ಅತಿ ಹೆಚ್ಚು ಮಳೆ ಆಗುತ್ತೆ. ಹೌದಾ? ಗಾರೋ ಬೆಟ್ಟದಲ್ಲಿ, ಕಾಸಿ ಒಳಗಡೆ ಯಾವುದಂತಂದರೆ ಮೌಸಿನ್ ರಾಮ್, ಚಿರಾಪುಂಜಿ ಅಲ್ಲೇ ಬರ್ತವೆ. ಅತಿ ಹೆಚ್ಚು ಮಳೆ ಆಗುವ ಪ್ರದೇಶ ಇದು. ಗಾರೋ, ಕಾಸಿ, ಜೈಂತ್ಯ ಅಂತಂದೇಳಿ ಇವು ಮೇಘಾಲಯದಲ್ಲಿ ಬರ್ತಕ್ಕಂಥ ಬೆಟ್ಟಗಳಾಗಿರ್ತವೆ. ನಾವು ಈಗಾಗಲೇ ವಿಂಧ್ಯ ನೋಡಿದ್ದೀವಿ. ಈ ಕಡೆ ಯಾವ್ದು ನೋಡಿದ್ದೀವಿ? ಅರಾವಳಿ ರೇಂಜನ್ನು ನೋಡಿದ್ದೀವಿ. ಗೊತ್ತಿರಲಿ. ಮಹಾ ಹಿಮಾಲಯ, ಒಟ್ಟಾರೆ ಹಿಮಾಲಯ, ಅದರಲ್ಲಿ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್. ಅವು ಬಿಟ್ಟು ಹೊರಗಡೆ ಇರೋದು ಹೊರ ಹಿಮಾಲಯ, ಪೂರ್ವಕ್ಕಿರೋದು ಪೂರ್ವಾಚಲ ಬೆಟ್ಟಗಳು ಅಂತೇಳಿ ನಾವು 5 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಎಸ್ ಪ್ರಿಯ ಸ್ನೇಹಿತರೆ, ಸಾಕು ಇಷ್ಟು ಪ್ರಶ್ನೆಗಳನ್ನು ನೋಡಿ. ಸಂಪೂರ್ಣವಾಗಿ ನಿಮಗೇನಂತಪ್ಪ ಅಂತಂದರೆ ಇಲ್ಲಿ ಚಿತ್ರದ ಮೂಲಕ ಯಾವ ರೀತಿ ಅಭ್ಯಾಸ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಅದನ್ನು ಜಾಸ್ತಿ ಫೋಕಸ್ ಮಾಡಿ ಫ್ರೆಂಡ್ಸ್. ಯಾಕೆ ಹೇಳ್ತೀನಿ ಅಂತಂದರೆ ವಿತೌಟ್ ಮ್ಯಾಪ್ ಮೂಲಕ ನೀವು ಜಿಯೋಗ್ರಫಿ ಅಭ್ಯಾಸ ಮಾಡೋಕ್ಕೆ ಹೋಗಬೇಡಿ. ಸ್ಟ್ರೆಸ್ ಆಗುತ್ತೆ, ಓದಿದ್ದು ನೆನಪುಳಿಯೋಂಗಿಲ್ಲ. ಮ್ಯಾಪ್ ಥ್ರೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಜಿಯೋಗ್ರಫಿ ಪ್ರಶ್ನೆಗಳು ಸರಳವಾಗ್ತವೆ ಅಂತ ಹೇಳ್ತಾ ಇದ್ದೀನಿ. ಯಾರು ಕೇಂದ್ರ ಸರ್ಕಾರದಲ್ಲಿ ಜಾಸ್ತಿ ಪ್ರಶ್ನೆಗಳು ಫೋಕಸ್ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರತಿಯೊಂದು ಪ್ರಶ್ನೆಗಳು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಗೊತ್ತು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ನೀವು ಮಾಡೋ ನೆಗ್ಲೆಕ್ಟ್ ನಾಳೆ 90 ಮೆಟ್ಲು ಹತ್ತಿ ಅದು ಇನ್ನೂ 10 ಮೆಟ್ಲಿಗೆ ಹೊಡೆತ ಕೊಟ್ಟು ಬಿಡುತ್ತೆ, ಮತ್ತು ಅಲ್ಲಿಂದ ಬಿದ್ದು ಬಿಡಬೇಕಾಗುತ್ತೆ ಪ್ರಿಯ ಸ್ನೇಹಿತರೆ. ಅಂತ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ನೀವೇನು ಮಾಡಬೇಕು? ಜಾಸ್ತಿ ಫೋಕಸ್ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಮತ್ತೆ ಸಿಗೋಣ ಪ್ರಿಯ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಥ್ಯಾಂಕ್ ಯು, ಧನ್ಯವಾದ.